ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಲ್ಯಾಟ್ರಿ ಎಂಟ್ರಿ ವಿದ್ಯಾರ್ಥಿಗಳಿಗೆ ಈಗಾಗಲೇ ಅಪ್ಲಿಕೇಶನ್ಗಳನ್ನು ಬಿಡುಗಡೆ ಮಾಡಿದ್ರು. ಆದರೆ ವಿದ್ಯಾರ್ಥಿಗಳು ಯಾರು ಇದರ ಮೇಲೆ SSLC ಮೇಲೆ ಪ್ಯಾರಾಮೆಡಿಕಲ್ ಕೋರ್ಸನ್ನು ಕಂಪ್ಲೀಟ್ ಮಾಡಿರೋರಿಗೆ ಅಲ್ಲಿ PUC ರಿಸಲ್ಟ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಮತ್ತು PUC ರಿಜಿಸ್ಟ್ರೇಷನ್ ನಂಬರ್ಗಳನ್ನು ಹಾಕಲಿಕ್ಕೆ ಅದು ಕೇಳ್ತಾ ಇದೆ ಅಂತ ಕಂಪ್ಲೇಂಟ್ ಬರ್ತಾಯಿತ್ತು. ನಾನು ಕೂಡ ಇವಾಗ KEಗೆ ಕಾಲ್ ಮಾಡಿದಾಗ ಅವರು ನನಗೆ ಏನು ಹೇಳಿದಾರೆ ಅಂತಂದರೆ 2 ಗಂಟೆ ತನಕನೂ ಕಾಯಿರಿ, ಆಲ್ರೆಡಿ ನಾವು ಕಂಪ್ಲೇಂಟ್ಗಳನ್ನು ತೊಗೊಂಡಿದ್ದೀವಿ. ವಿದ್ಯಾರ್ಥಿಗಳ ಒಂದು ಹಿತದೃಷ್ಟಿಯಿಂದ 2 ಗಂಟೆ ತನಕ ನಾವು ಅಪ್ಡೇಟ್ ಮಾಡ್ತೀವಿ. 2 ಗಂಟೆ ನಂತರ ನೀವು ಅಪ್ಲಿಕೇಶನ್ಗಳನ್ನು ಹಾಕಿ ಮತ್ತು 2 ಗಂಟೆ ನಂತರ ನೀವು ಅದನ್ನು ಬದಲಾವಣೆ ಮಾಡಿರ್ತೀವಿ, ಅವಾಗ ನೀವು ಟ್ರೈ ಮಾಡಿ ಅಂತ ಹೇಳಿದ್ದಾರೆ. ಈ ಒಂದು ಕೂಡ ನಾನು ಏನು ಸ್ವಲ್ಪ ಮಾತಾಡಿದ್ದೀನಿ ಅದನ್ನು ಕೂಡ ನಿಮಗೆ ಕೇಳಿಸ್ತೇನೆ. ಈಗಾಗಲೇ ನಿಮಗೆ PUC ಅಂತ ತೋರಿಸ್ತಾ ಇದೆ. ಅವ್ರು ಯಾರು ಕೂಡ ಅಪ್ಲೈ ಮಾಡೋಕ್ಕೆ ಹೋಗಬೇಡ್ರಿ. ಅಲ್ಲಿ PUC ಜಾಗದಲ್ಲಿ ಕೂಡ ಏನು ಒಂದು ಪ್ಯಾರಾಮೆಡಿಕಲ್ದ ರಿಸಲ್ಟ್ಗಳನ್ನ ಹಾಕಕ್ಕೆ ಹೋಗಬೇಡ್ರಿ, ರಿಜಿಸ್ಟ್ರೇಷನ್ ನಂಬರನ್ನು ಕೂಡ ಹಾಕಕ್ಕೆ ಹೋಗಬೇಡಿ. 2 ಗಂಟೆ ತನಕ ಕಾಯಿರಿ. ಹಲೋ ಸರ್. ಸರ್, ಅದು ಹೇಳಿದ್ದೀವಿ ಚೇಂಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಒಂದು 2 ಗಂಟೆ ಮೇಲೆ ಚೆಕ್ ಮಾಡಿ ಸರ್, ಆಯಿತಾ? 2 ಗಂಟೆ ಆದಮೇಲೆ ನಮಗೆ ಇದು SSLC ಮೇಲೆ ಮಾಡಿರೋರಿಗೆ ಅಪ್ಲೈ ಮಾಡೋಕ್ಕೆ ಬರುತ್ತಲ್ಲ ಸರ್? ಹಾಂ ಸರ್, ಒಂದು 2 ಗಂಟೆ ಮೇಲೆ ನಂತರ ಚೆಕ್ ಮಾಡಿ. ಓಕೆ ಸರ್, ಥ್ಯಾಂಕ್ ಯು. ಓಕೆ. ಹಾಂ.